ಗೀರ್ವಾಣ ಭಾಷೆಯಲ್ಲಿ ಒಂದು ಮಾತಿದೆ, ಕವಿಕ್ಕರೋತಿ ಕಾವ್ಯಾನಿ ರಸಂ ಜಾನಾತಿ ಪಂಡಿತಃ ತರುಸೃಜತಿ ಪುಷ್ಪಾಣಿ ಮರುದ್ವಹತಿ ಸೌರಭಂ. ಮೊದಲಿಗೆ ಕಾವ್ಯ ಸೃಷ್ಟಿಸುವವನೇ ಕವಿ. ಸೃಷ್ಟಿ ಮಾತ್ರದಿಂದಲೇ ಅದು ಶ್ರೀಸಾಮಾನ್ಯನನ್ನು ತಲುಪುವುದಿಲ್ಲ. ಪಂಡಿತನಾದವನು ಕಾವ್ಯದ ರಸಾಸ್ವಾದನೆ ಮಾಡಿ ತುಂಬಿದ ಸಭೆಗಳಲ್ಲಿ ವರ್ಣನೆ ಮಾಡಿದಾಗ ಅದು ಶ್ರೀಸಾಮಾನ್ಯನನ್ನು ತಲುಪುತ್ತದೆ. ಮರ ಹೂಗಳನ್ನು ಸೃಷ್ಟಿಸಿದರೆ ಸಾಲದು, ಸುತ್ತಮುತ್ತಲಿನ ಜನಕ್ಕೆ ಅದರ ಕಂಪು ತಲುಪಬೇಕಾದರೆ ಬೀಸುವ ಗಾಳಿ ಅತ್ಯವಶ್ಯಕ. ಸೃಜಿಸಿದ ಕಾವ್ಯ ಗೇಯ ಅಥವಾ ಹಾಡಿನ ರೂಪದಲ್ಲಿದ್ದರೆ ಸಂಗೀತಜ್ಞನಾದವ ಅದಕ್ಕೆ ಒಳ್ಳೆಯ ರಾಗ ಸಂಯೋಜಿಸಿದಾಗ, ಮಧುರ ಕಂಠದ ಗಾಯಕ ಗಾಯಕಿಯರು ಸುಸ್ವರವಾಗಿ ಹಾಡಿದಾಗ ಅದು ರುಚಿಸಿ ಜನಪ್ರಿಯ ಎನಿಸುತ್ತದೆ. ಸಂಪತ್ ಸಮೃದ್ಧ ಕನ್ನಡ ಭಾಷೆಯ ಹೆಮ್ಮೆಯ ಕುಸುಮವೆನಿಸಿದ ದಾಸ ಸಾಹಿತ್ಯದ ಸೌರಭ ಕೊಟ್ಟವರು ಶ್ರೀಪಾದರಾಜರು, ಶ್ರೀ ವ್ಯಾಸರಾಜರು, ಶ್ರೀ ವಾದಿರಾಜರು, ಪುರಂದರದಾಸರು, ಕನಕದಾಸರು, ವಿಜಯದಾಸರು, ಗೋಪಾಲದಾಸರು, ಜಗನ್ನಾಥದಾಸರಾದಿಯಾಗಿ ಹರಿದಾಸರು. ಇಂತಹ ಹರಿದಾಸ ಸಾಹಿತ್ಯವನ್ನು ಸಮಾಜದ ಮಧ್ಯದಲ್ಲಿ ಎಲೆಮರೆಕಾಯಿಯಾಗಿ ಇದ್ದುಕೊಂಡು ಯಾವ ಫಲಾಪೇಕ್ಷೆ ಇಲ್ಲದೆ ನಿಸ್ಪೃಹವಾಗಿ ತಮ್ಮನ್ನೇ ತಾವು ಅರ್ಪಿಸಿಕೊಂಡವರು ಅಲ್ಲಲ್ಲಿ ಕಾಣಸಿಗುತ್ತಾರೆ. ದಾಸ ಸಾಹಿತ್ಯದ ಅಧ್ಯಯನ ಮಾಡಿ ತಮ್ಮ ಕಂಠಸಿರಿಯಲ್ಲಿ ಸಮಾಜಕ್ಕೆ ಉಣಬಡಿಸಿದವರು ದಿವಂಗತ ಶ್ರೀಮತಿ ಆಲೂರು ನಾಗರತ್ನಮ್ಮನವರು. ಶ್ರೀ ವಿಜಯದಾಸರ ಪ್ರಾಂತ್ಯ ಚಿಪ್ಪಗಿರಿಯ ಸಮೀಪದ ಕುಗ್ರಾಮ ಆಲೂರು. ಶ್ರೀ ಪ್ರಾಣೇಶಾಚಾರ್ಯ ಮತ್ತು ಶ್ರೀಮತಿ ಯಮುನಾಬಾಯಿ ದಂಪತಿಗಳಿಗೆ 4 ಮಂದಿ ಹೆಣ್ಣು ಮಕ್ಕಳು. ದೊಡ್ಡವರು ವೆಂಕಮ್ಮ, ಎರಡನೆಯವರು ನಾಗರತ್ನಮ್ಮ, ಮೂರನೆಯವರು ಸಾವಿತ್ರಿ, ಕೊನೆಯವರು ಗಾಯತ್ರಿ. ನಾಗರತ್ನಮ್ಮನವರು ತಮ್ಮ ತಂದೆಯವರಲ್ಲಿ ಮೊದಲಿಗೆ ಹರಿಕಥಾಮೃತ ಸಾರವನ್ನು ಅರ್ಥಾನುಸಂಧಾನದ ಜೊತೆಗೆ ಅಧ್ಯಯನ ಮಾಡಿದರು. ದೇವರು ಕೊಟ್ಟ ಆಕರ್ಷಕ ಕಂಠದಲ್ಲಿ ಹಾಡುತ್ತಿದ್ದರು. ಅವರ ಕಾರ್ಯಕ್ಷೇತ್ರ ಆಲೂರಿಗೆ ಮಾತ್ರ ಸೀಮಿತವಾಗಿತ್ತು. ವಿಜಯರಾಯರ ಕಟ್ಟೆ ಚಿಪ್ಪಗಿರಿಯಲ್ಲಿ ವಿಶೇಷ ಸಂದರ್ಭಗಳಲ್ಲಿ ಭಜನಾ ಸೇವಾ ಮಾಡುತ್ತಿದ್ದರು. 1980ರ ದಶಕದಲ್ಲಿ ರಾಯಚೂರಿನಲ್ಲಿ ನಡೆದ ದಾಸ ಸಾಹಿತ್ಯ ಅಕಾಡೆಮಿಯ ಕಾರ್ಯಕ್ರಮವೊಂದರಲ್ಲಿ ಆಲೂರು ನಾಗರತ್ನಮ್ಮ ಭಾಗವಹಿಸಿದ್ದರು. ಆ ಕಾರ್ಯಕ್ರಮದಲ್ಲಿ ಬಹಳ ಪ್ರಸಿದ್ಧ ವ್ಯಕ್ತಿಗಳಿದ್ದ ಕಾರಣ ನಾಗರತ್ನಮ್ಮನವರಿಗೆ ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಕೆಲ ನಿಮಿಷ ಹಾಡಲು ಅವಕಾಶ ನೀಡಲಾಯಿತು. ಆ ಸಭೆಯಲ್ಲಿ ತಮಗೆ ದೊರೆತ ಅಲ್ಪ ಸಮಯದಲ್ಲೇ ಅವರು ತಮ್ಮ ದೈವದತ್ತ ಕಂಚಿನ ಕಂಠದಿಂದ ಹೆಳವನಕಟ್ಟೆ ಗಿರಿಯಮ್ಮನವರ ಹೊನ್ನೂತಾ ಗುಬ್ಬಿ ಹೊನ್ನೂತಾ ಕೃತಿಯನ್ನು ಪ್ರಸ್ತುತಪಡಿಸಿದಾಗ ಸಭಿಕರೆಲ್ಲರೂ ಇವರ ಪ್ರತಿಭೆಗೆ ಧ್ವನಿಗೆ ಮಾರು ಹೋಗಿ ಇನ್ನೂ ಬಹಳ ಸಂತೋಷದಿಂದ ಹಾಡುಗಳನ್ನು ಇವರಿಂದ ಹಾಡಿಸಿದರಂತೆ. ಆ ಸಭೆಯಲ್ಲಿಯೇ ಉಪಸ್ಥಿತರಿದ್ದ ದಾಸ ಸಾಹಿತ್ಯ ಅಕಾಡೆಮಿಯ ಸದಸ್ಯರು ಹಾಗೂ ಮೈಸೂರು ಕನ್ನಡ ಅಧ್ಯಯನ ಸಂಸ್ಥೆಯ ಡಾಕ್ಟರ್ ಜಿ ವರದರಾಜರಾಯರು ಹಾಗೂ ಶ್ರೀಮತಿ ಡಾಕ್ಟರ್ ಟಿ.ಎನ್. ನಾಗರತ್ನರವರು ನಾಗರತ್ನಮ್ಮನವರನ್ನು ಮೈಸೂರಿಗೆ ಬಂದು ತಮ್ಮ ಕಾರ್ಯಕ್ರಮ ನಡೆಸಬೇಕೆಂದು ಆಹ್ವಾನಿಸಿ ಅವರನ್ನು ಮೈಸೂರಿಗೆ ಕರೆದುಕೊಂಡು ಬಂದರು. ನಾಗರತ್ನಮ್ಮನವರ ಹಾಡಿಕೆಗೆ ಮನಸೋತ ಮೈಸೂರಿನ ಮಾನಿನಿಯರು ದೇವರ ನಾಮಗಳನ್ನು ತಮಗೂ ಕಲಿಸಿಕೊಡುವಂತೆ ದುಂಬಾಲು ಬಿದ್ದರು. ವಾಸಿಸಲು ಮನೆ, ಅಶನವಸನ ಜವಾಬ್ದಾರಿ ಹೊರಬೇಡವೇ? ಆಗ ನೆರವಿಗೆ ಬಂದವರು ದಿವಾನ್ ಪೂರ್ಣಯ್ಯನವರ ವಂಶಸ್ಥರಾದ ಪೂರ್ಣಯ್ಯರಮ ದಂಪತಿಗಳು. ಕೃಷ್ಣಮೂರ್ತಿಪುರಂ ತಮ್ಮ ಮನೆಯಲ್ಲಿಯೇ ನಾಗರತ್ನಮ್ಮನವರನ್ನು ತಮ್ಮ ಕುಟುಂಬದ ಸದಸ್ಯರಂತೆ ನೋಡಿಕೊಂಡರು. ಕೃಷ್ಣಮೂರ್ತಿಪುರಂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಮುಖ್ಯಸ್ಥರಾದ ಶ್ರೀ ಶ್ರೀನಿವಾಸರಾಯರು ವಿಶಾಲವಾದ ಶ್ರೀಮನ್ಮಧ್ವಾಚಾರ್ಯ ತತ್ವಜ್ಞಾನ ಮಂದಿರದಲ್ಲಿ ದೇವರ ನಾಮದ ತರಗತಿಗೆ ಅನುವು ಮಾಡಿಕೊಟ್ಟರು. ಈ ಸುದ್ದಿ ಒಬ್ಬರಿಂದೊಬ್ಬರಿಗೆ ಹಬ್ಬಿ 30ರಿಂದ 40 ಮಂದಿ ಆಸಕ್ತಿ ವಹಿಸಿ ಶಿಷ್ಯತ್ವ ವಹಿಸಿದರು. ಇದು ಏಕಪ್ರಕಾರವಾಗಿ 35 ವರ್ಷಗಳ ಕಾಲ ನಡೆದು ಬಂದಿತು. ಶ್ರೀ ಜಗನ್ನಾಥದಾಸರ ಹರಿಕಥಾಮೃತ ಸಾರ, ಶ್ರೀ ಕನಕದಾಸರ ಹರಿಭಕ್ತಿ ಸಾರ, ಹರಿದಾಸರ ಅಪರೂಪದ ದೇವರ ನಾಮಗಳು ಹಾಗೂ ಸುಳಾದಿಗಳು ಪಠ್ಯ ವಿಷಯವಾಯಿತು. ದೇವರ ನಾಮಗಳನ್ನು ಶುದ್ಧ ಸಾಹಿತ್ಯದೊಂದಿಗೆ ಅರ್ಥಸಹಿತ ಒಳ್ಳೆಯ ರಾಗ ಸಂಯೋಜನೆಯಿಂದ ಹಾಡುವುದು, ಶಿಷ್ಯರಿಂದ ಹಾಡಿಸುವುದು ನಡೆದು ಬಂದಿತು. ಈ 4 ದಶಕಗಳಲ್ಲಿ ಸುಮಾರು 100ರಿಂದ 150 ಶಿಷ್ಯರನ್ನು ನಾಗರತ್ನಮ್ಮನವರು ಹೊಂದಿದ್ದರು.
ಕೇವಲ ದಾಸ ಸಾಹಿತ್ಯದ ಪಾಠವನ್ನೇ ಮಾಡಲಿಲ್ಲ, ಜೊತೆಗೆ ಏಕಾದಶಿಯೇ ಮೊದಲಾದ ವ್ರತಗಳನ್ನು ಹಾಗೂ ಸ್ತ್ರೀಯರಿಗೆ ವಿಹಿತವಾದ ಧರ್ಮಾಚರಣೆಯನ್ನು ಮಾಡಲು ಅವರು ಪ್ರೇರೇಪಿಸುತ್ತಿದ್ದರು. ಇದಲ್ಲದೆ ಪ್ರತಿ ವರ್ಷ ಎಲ್ಲ ಮಹನೀಯರ ಆರಾಧನೆಗಳನ್ನು, ವಿಶೇಷವಾಗಿ ಶ್ರೀ ವಿಜಯದಾಸರ ಆರಾಧನೆಯನ್ನು ನಡೆಸುತ್ತಿದ್ದರು. ಮಧ್ವನವಮಿ, ರಾಯರ ಆರಾಧನೆ ಪ್ರಯುಕ್ತ ಪ್ರತಿ ವರ್ಷ ನಡೆಯುವ ರಥೋತ್ಸವಗಳಲ್ಲಿ ತಮ್ಮ ಶಿಷ್ಯರೊಂದಿಗೆ ಪಾಲ್ಗೊಂಡು ಭಜನಾ ಸೇವೆಯನ್ನು ಮಾಡುತ್ತಿದ್ದರು. ಆಲೂರು ನಾಗರತ್ನಮ್ಮನವರು ಕರೋನಾ ನೆಪದಲ್ಲಿ 2020ರಲ್ಲಿ ನಮ್ಮನ್ನು ಬಿಟ್ಟು ಅಗಲಿದರು. ಅವರ ಭೌತಿಕ ಶರೀರ ಇಲ್ಲದೇ ಇರಬಹುದು, ಆದರೆ ದಾಸರ ಕೃತಿಗಳಿಗೆ, ಸುಳಾದಿಗಳಿಗೆ ಮಾಡಿದ ಸಂಗೀತ ಸಂಯೋಜನೆ ಮತ್ತು ಹಾಡಿಕೆಯ ಪದ್ಧತಿ ಅವರ ಶಿಷ್ಯರಲ್ಲಿ ಚಿರಸ್ಥಾಯಿಯಾಗಿ ಉಳಿದಿದೆ. ಇದನ್ನು ಪರಿಚಯಿಸಿಕೊಡಬೇಕೆಂಬುದೇ ನಮ್ಮ ಉದ್ದೇಶ. ಈ 4 ದಶಕಗಳಲ್ಲಿ ಶ್ರೇಷ್ಠ ಸಂಗೀತ ಸಂಯೋಜನೆ ಮಾಡಿ ಹಾಡಿದ ಆಲೂರು ನಾಗರತ್ನಮ್ಮನವರನ್ನು ಅವರ ದೇವರ ನಾಮಗಳ ಮಟ್ಟಿನಿಂದಲೇ ಹಾಡಿ ನೆನಪಿಸಿಕೊಳ್ಳುವ ಪ್ರಯತ್ನ ನಮ್ಮದು. ಅವರ ಶಿಷ್ಯರಲ್ಲಿ ಒಬ್ಬರಾದ ಬೆಂಗಳೂರಿನ ಶ್ರೀಮತಿ ಅನುಷಾ ರಾಘವೇಂದ್ರ ಈ ಕೃತಿಗಳನ್ನು ಹಾಡಿರುತ್ತಾರೆ. ಈ ಹಾಡಿಕೆಗೆ ವಿದ್ವಾನ್ ಜಗದೀಶ್ ಕುರ್ತಕೋಟಿಯವರು ಸಂಗೀತವನ್ನು ಹಾಗೂ ವಾದ್ಯ ಸಂಯೋಜನೆಯ ಸಹಕಾರವನ್ನು ಕೊಟ್ಟಿರುತ್ತಾರೆ. ಈ ದೇವರ ನಾಮಗಳನ್ನು ದಾಸಾರ್ಪಣ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ನೋಡಿ, ಕೇಳಿ ಆನಂದಿಸಬಹುದು. ನಮಸ್ಕಾರ. ಸುರಪಾತನಯಗೆ ಸಾರಥ್ಯವನೆ ಮಾಡಿ ಭರದಿಂದ ಚಕ್ರವ ಪಿಡಿದುದರಿಂದಲೂ ಪರಿಪಾರಿ ವಿಧದಿಂದ ಕುದುರೆಗಳನ್ನು ತೊಳೆದು ಪರಿಪಾರಿ ಕೆಲಸ ಮಾಡಿದ ಆಯಾಸದಿಂದಲೂ ಪರಿಪಾರಿ ವಿಧದಿಂದ ಕುದುರೆಗಳನ್ನು ತೊಳೆದು ಪರಿಪಾರಿ ವಿಧದಿಂದ ಕುದುರೆಗಳನ್ನು ತೊಳೆದು ಪರಿಪಾರಿ ವಿಧದಿಂದ ಕುದುರೆಗಳನ್ನು ತೊಳೆದು ಪರಿಪಾರಿ ಕೆಲಸ ಮಾಡಿದ ಆಯಾಸದಿಂದಲೂ ಕಟ್ಟಿಯಲ್ಲಿ ಕರವಿಟ್ಟನು. ಅಂಬರಹರಣ ಅನುಪಮ ಸಪ್ತಾವರಣ ಮಂಗಳಕರ ಚರಣ ಭಕ್ತ ಸಂರಕ್ಷಣ ಗಾಂಗೇಯ ಕೃತ ಸ್ಮರಣ ಕರುಣಾಭರಣ ರಂಗ ವಿಠಲ ಭುಜಂಗ ಶಯನ ಕುರಂಗಧರ ಕಾವೇರಿ ತೀರ ಶ್ರೀರಂಗ ನಿಲಯ ತುರಂಗ ಸಂಚರಣ ಗಂಗಾಚರಣ ರಂಗ ವಿಠಲ ಭುಜಂಗ ಶಯನ ಕುರಂಗಧರ ಕಾವೇರಿ ತೀರ ಶ್ರೀರಂಗ ನಿಲಯ ತುರಂಗ ಸಂಚರಣ ಗಂಗಾಚರಣ ರಕ್ಷ ಮಾಂ ರಂಗೇಶ ರಕ್ಷ ಮಾಂ ರಂಗೇಶ ರವಿ ಕೋಟಿ ಸಂಕಾಶ ಪಕ್ಷಿ ವಾಹನ ಶ್ರೀಶ ಭವ್ಯ ಗುಣಕೋಶ ಅಕ್ಷರಾದಿ ಪಿಪೀಲಿಕಾಂತ ಸಂರಕ್ಷಕಾಮಯ ಕರಣ ಸರ್ವ ಲಕ್ಷಣ ಪರಿಪೂರ್ಣ ಪರಮೇಶ ದಕ್ಷಿಣಾಧೀಶ ರಕ್ಷ ಮಾಂ ರಂಗೇಶ